ಟ್ರಿಪ್ಪಿಗೆ ಹೋಗಬೇಕು ಅಂತಿರೋದೇ ರಾಜೀವ್ ಸರ್ಗೋಸ್ಕರ. ಅವ್ರು ಕರೆದ್ರು ಅನ್ನೋ ಕಾರಣಕ್ಕೆ ಬರ್ತೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದೀನಿ. ಈಗ ಹೋಗಲಿಲ್ಲ ಅಂದರೆ ಅವ್ರು ಏನು ಬೇಜಾರು ಮಾಡ್ಕೋತಾರೋ ಏನೋ. ಛೇ, ಈ ಬಂಟಿಯಿಂದ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಈ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದೆ ಜಯಂತ ನಮ್ಮ ವಿಷಯನ ಮನೇಲಿ ಹೇಳೋಕೆ ಅನುಕೂಲ ಆಗಲಿ ಅಂತ. ಈಗ ನೋಡಿದ್ರೆ ಎಲ್ಲ ಉಲ್ಟಾಗ್ತಾ ಇದೆ. ಆ ಬಂಟಿ ಯಾವುದಾದ್ರೂ ಲಾರಿಗೆ ಸಿಕ್ಕಿ ಸಾಯಬಾರ್ದಾಗಿತ್ತ. ಅವನಿಂದ ಈಗ ನಾವು ನರ್ಕ ಅನುಭವಿಸೋ ಥರ ಆಗಿದೆ. ಹಲೋ ಗರ್ಲ್ಸ್, ಟೈಮ್ ಎಷ್ಟೊತ್ತಾಯ್ತು? ಕಾಲೇಜ್ಗೆ ಹೋಗಲ್ವಾ? ಮೂಡಿಲ್ವಾ ಇಬ್ರಿಗೂ? ನಮ್ಮ ಮೂಡ್ನೆಲ್ಲ ಆ ಬಂಟಿ ಹಾಳು ಮಾಡಿದ್ನಲ್ಲ. ಬಂಟಿನ? ಅವನಿವತ್ತು ಜೈಲಿಂದ ರಿಲೀಸ್ ಆಗ್ತಿದ್ದಾನೆ. ಅವನ ಭಯಕ್ಕೆ ಅಮ್ಮ ಕಾಲೇಜ್ಗೆ ಹೋಗೋದಿರ್ಲಿ, ಮನೆಯಿಂದನೂ ಆಚೆ ಹೋಗಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಟ್ರಿಪ್ಪಿಗೆ ಹೋಗಲಿಲ್ಲ ಅಂದರೆ ನಮ್ಮಿಬ್ರು ಪ್ಲ್ಯಾನ್ ಹಾಳಾಗ್ಬಿಡುತ್ತೆ. ಏನು ನಿಮ್ಮಿಬ್ರು ಪ್ಲ್ಯಾನು? ಏನು ಪ್ಲ್ಯಾನ್ ಮಾಡಿದ್ದೀರಾ ನೀವು? ಏನೂ ಇಲ್ಲ. ನಾವೇನು ಪ್ಲಾನ್ ಮಾಡೋಕ್ಕಾಗತ್ತೆ? ಬಹುಶಃ ಮಯೂರಿ ನಿಮ್ಮಿಬ್ರು ಪ್ಲಾನ್ ಬಗ್ಗೆ ಮಾತಾಡ್ತಿರ್ಬೋದು ಅಲ್ವಾ? ಮಡಿಕೇರಿಯಲ್ಲಿ ಯಾವ ರೀತಿ ಎಂಜಾಯ್ ಮಾಡೋದು, 2 ದಿನ ಯಾವ ರೀತಿ ಸ್ಪೆಂಡ್ ಮಾಡೋದು. ಹೌದು, ಅದೇನೋ ಸರಿ. ಆದರೆ ನಾವು ಟ್ರಿಪ್ಪಿಗೆ ಹೋಗೋಕ್ಕೆ ಆ ಬಂಟಿ ಬಿಡಬೇಕಲ್ಲ. ನೀವು ಯಾವ ಬಂಟಿಗೂ ಹೆದರ್ಬೇಕಾಗಿಲ್ಲ. ಅವನಿಗೆ ಬಿದ್ದಿರೋ ಒದೆಗೆ ಈ ಜನ್ಮದಲ್ಲಿ ನಮ್ಮ ಮನೆ ಕಡೆ ತಲೆ ಇಟ್ಟು ಮಲಗಲ್ಲ ಅವನು. ಆಗೊಂದು ವೇಳೆ ಅವನೇನಾದ್ರೂ ನಿಮ್ಮ ತಂಟೆಗೆ ಬರಕ್ಕೆ ಪ್ರಯತ್ನ ಪಟ್ಟರೆ ಅವನಿಗೊಂದು ಗತಿ ಕಾಣಿಸ್ತೆ ನಾನು ಬಿಡಲ್ಲ. ನೀವಿಬ್ರು ಟೆನ್ಷನ್ ಮಾಡ್ಕೋಬೇಡಿ. ಹ್ಯಾಪಿಯಾಗಿ ಕಾಲೇಜ್ಗೆ ಹೋಗ್ಬಿಟ್ಟು ಬನ್ನಿ. ಟ್ರಿಪ್ ಅಂತಿದ್ರಲ್ಲ, ಹೆಸರು ಬರ್ಸ್ಬಿಟ್ಟು ಬನ್ನಿ. ಆ ಬಂಟಿನ ನಾನು ನೋಡ್ಕೋತೀನಿ. ನಿಜವಾಗ್ಲೂ ನಾಣ? ಆದರೆ ಅಮ್ಮ ಇದಕ್ಕೆಲ್ಲ ಒಪ್ಕೋತಾರೋ ಇಲ್ವೋ? ಜಯಂತ ಇರ್ಬೇಕಾದ್ರೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ಅತ್ತೆ ಹತ್ರ ಮಾತಾಡಿ ಒಪ್ಸೋ ಜವಾಬ್ದಾರಿ ನಂದು. ಎಸ್.
ಹೋಗೋಣ. ಅವ್ರು ನೋಡ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಕಣೋ. ಬಾರೋ. ಅತ್ತೆ, ಏನಪ್ಪ ಏನ್ ಮಾಡ್ತಿದ್ದೀರಾ? ಓ, ಕಾಫಿ ಬೇಕಾ? ಏನು ಕೊಟ್ಟೆ? ಬೇಡ ಅತ್ತೆ. ಅತ್ತೆ, ಮೇಘಮಯೂರಿ ಕಾಲೇಜ್ಗೆ ಹೋಗ್ಲಿ. ಬಂಟಿ ಬಂಟಿ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ನಾನು ನೋಡ್ಕೋತೀನಿ ಅವನನ್ನ. ಅಲ್ಲ ಕಣೋ, ನೀನೇನೋ ಹುಡುಗ, ನಾಳೆ ದಿವಸ ಏನೋ ಹೆಚ್ಚು ಕಮ್ಮಿ ಅಂದ್ರೂ ಸುಧಾರಿಸ್ಕೋತೀಯ. ಅವರಿಬ್ರು ಹೆಣ್ಮಕ್ಳು ಕಣೋ, ಅವ್ರ ಜೀವನದಲ್ಲಿ ಏನಾದರೂ ಏರ್ಪೇರಾದರೆ ಜೀವನ ಪೂರ್ತಿ ಸುಧಾರಿಸ್ಕೊಳಕ್ಕಾಗಲ್ಲಪ್ಪ. ಸರಿ, ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ. ಹಾಗಂತ ಎಷ್ಟು ದಿನ ನೀವು ಮೇಘಮಯೂರಿನ ಮನೇಲೆ ಬಚ್ಚಿಡ್ತೀರಾ? ಒಂದಿನ, 2 ದಿನ, 3 ದಿನ, ಹೋಗ್ಲಿ ವಾರ, ತಿಂಗಳು, ಹೇಳಿ. ತಪ್ಪು ಮಾಡಿದವ್ರನ್ನ ಜೈಲಿಗೆ ಹಾಕೋದು ನ್ಯಾಯ. ಆದ್ರೆ ಇವ್ರು ಯಾವ ತಪ್ಪು ಮಾಡಿದ್ದಾರೆ ಅಂತ ಮನೇನ ಜೈಲ್ ಮಾಡ್ತಿದ್ದೀರಾ? ನಾಳೆ ಇವರಿಬ್ರು ಅಂಗಡಿಗೆ ಹೋಗ್ಬೇಕಾಗಿ ಬರ್ಬೋದು. ಬಂಟಿ ಬಂದು ಅಲ್ಲಿ ಅಟ್ಯಾಕ್ ಮಾಡ್ಬೋದು. ಬೇಡ, ಒಂದು ಮದ್ವೆಗೆ ಹೋಗ್ಬೇಕಾಗಿ ಬರ್ಬೋದು, ಅಲ್ಲೂ ಬಂದು ಅಟ್ಯಾಕ್ ಮಾಡ್ಬೋದು. ಅದು ಬೇಡ, ಒಂದು ಟೆಂಪಲ್ಗೆ ಹೋಗ್ಬೇಕಾಗಿ ಬರ್ಬೋದು, ಅಲ್ಲೂ ಬಂದು ಬಂಟಿ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಅತ್ತೆ. ಹಾಗಂತ ನಾವು ಹೆದರ್ಕೊಂಡು ಮನೇಲೆ ಕುತ್ಕೊಳಕ್ಕಾಗತ್ತಾ? ನಿಮ್ಗೊಂದು ವಿಷಯ ಹೇಳ್ತೀನಿ. ನಾವೇನಾದ್ರೂ ಅವನು ನೋಡಿ ಹೆದರ್ಕೋತಾ ಇದ್ದೀವಿ ಅಂತ ಗೊತ್ತಾದ್ರೆ ಅಲ್ಲೇ ಅವನು ಗೆದ್ದ ಹಾಗೆ. ಅವ್ನು ನಮ್ಮನ್ನ ಏನು ಮಾಡೋದ್ ಬೇಡ, ಅವನು ಏನ್ ಮಾಡ್ಬಿಡ್ತಾನೋ ಅನ್ನೋ ಹೆದರಿಕೆಯಲ್ಲಿ ಸತ್ತು ಹೋಗ್ಬಿಡ್ತೀವಿ. ಅಲ್ಲ, ನೀವು ಅವನು ನೋಡಿ ಇಷ್ಟೊಂದು ಹೆದರ್ಕೋತಾ ಇದ್ದೀರಲ್ಲ, ಅದೇ ಭಯ ಅವನಿಗಿರಲ್ವಾ? ಅವ್ರ ಮನೆ ಹುಡುಗಿ ಮೇಲೆ ಆಸಿಡ್ ಹಾಕಿ ಹೋಗಿದ್ದೀನಿ, ಅವ್ರ ಮುಂದೆ ಹೋದ್ರೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಅಳ್ಕಿರಲ್ವಾ? ಭಯ ಅನ್ನೋದು ಜ್ವರ ಇದ್ದ ಹಾಗೆ, ಬಿಟ್ರೆ ಏರುತ್ತೆ, ತಟ್ಟಿದ್ರೆ ತಣ್ಣಗಾಗುತ್ತೆ. ನೀ ಹೇಳೋದೇನೋ ನಿಜನೇ ಕಣೋ, ಆದರೂ ಒಂದಷ್ಟು ದಿವಸ ನಮ್ಮೆಚ್ಚರಿಕೆನಲ್ಲಿ ನಾವಿರೋದು ಒಳ್ಳೇದಲ್ವಾ? ಕರೆಕ್ಟ್. ಒಂದು ಕೆಲಸ ಮಾಡೋಣವಾ? ಮೇಘಮಯೂರಿ ಕಾಲೇಜ್ಗೆ ಹೋಗ್ಲಿ, ನಾನೇ ಬಿಟ್ಬಿಟ್ಟು ಬರ್ತೀನಿ. ಬರ್ತಾ ಕರ್ಕೊಂಬರ್ತೀನಿ. ಮಧ್ಯೆ ಆ ಬಂಟಿ ಮೇಲೂ ಒಂದು ಕಣ್ಣಿಟ್ಟಿರ್ತೀನಿ. ನಮ್ಮ ತಂಟೆಗೆ ಬಂದ್ರೆ ತಟ್ಟು ಬಿಡೋಣ, ಬರ್ದೇ ಹೋದ್ರೆ ಬಿಟ್ಟು ಬಿಡೋಣ. ಏನಂತೀರಾ? ಸರಿನಪ್ಪ, ನೀನು ಧೈರ್ಯ ಕೊಡ್ತೀಯ ಅಂದರೆ ನಂದೇನೂ ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಅತ್ತೆ. ಚಾಕು ಡಿಸೈನ್ ಹೇಗಿದೆ? ಆರ್ಡ್ರ್ ಕೊಟ್ಟು ಮಾಡಿಸಿದ್ದೀನಿ. ಚಾಕು ಡಿಸೈನ್ಗೆ ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀನಿ ಗೊತ್ತಾ? ಯಾಕಂದರೆ ಚುಚ್ಚಿದ ನೆಕ್ಸ್ಟ್ ಸೆಕೆಂಡೇ ಅವ್ರ ಪ್ರಾಣ ಹಾರೋಗ್ಬಿಡ್ಬೇಕು. ಜಯಂತ, ಮಯೂರಿ, ಮೇಘ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಬಿಡೋದಿಲ್ಲ. ಬಲಿ ಕೊಡ್ತೀನಿ. ಹೇಗೆ ಟ್ರಿಪ್ಪಿಂಗ್ ಮಡಿಕೇರಿ ಅಲ್ಲ, ಪಾಕಿಸ್ತಾನ ಅಂದ್ರೂ ಮನೆಯವ್ರು ಒಪ್ಕೋತಾರೆ. ದಟ್ ಇಸ್ ಜಯಂತಮ್ಮ. ಬಿಲ್ಡಪ್ ಕೊಟ್ಟಿದ್ದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಿಲ್ವಾ? ಅರೇಂಜ್ ಮಾಡಿರೋದು ಟ್ರಿಪ್ ಅನ್ನ ಕಾಲೇಜ್ ಅವರು, ಹೋಗ್ಬೇಕು ಅಂತ ಅನ್ಸಿದ್ದು ನಮ್ಮಿಬ್ರಿಗೆ. ನೀನೇನೋ ಮಧ್ಯದಲ್ಲಿ ಬಂದು ಒಂದು ಸಣ್ಣ ಸಮಾಧಾನ ಸಂಧಾನ ಮಾಡಿದಷ್ಟೇ. ಹೌದಾ? ಕಾಲೇಜ್ ಟ್ರಿಪ್ಪಿಗೆ ಇನ್ನೂ ಹೆಸರು ಕೊಟ್ಟಿಲ್ಲ, ನೋಡ್ಕೋತೀನಿ. ಹೇ, ತಮಾಷೆ ಮಾಡಿದೆ ಅಷ್ಟೇ. ರೆಕ್ಕೆ ಕತ್ತರಿಸಿದ ಹಕ್ಕಿಗಳ ತರ ಆಗಿದ್ವಿ ನಾನು ಮೇಘ. ಫ್ರೀಡಮ್ ಸಿಕ್ಕಿದೆ, ಇನ್ ಮಡಿಕೇರಿ ನಮ್ದೆ. ಥ್ಯಾಂಕ್ ಯು ಸೋ ಮಚ್. ಫ್ರೀಡಮ್ ಸಿಕ್ಕಿದೆ ಅಂತ ಜಾಸ್ತಿ ಹಾರಕ್ಕೆ ಹೋಗ್ಬೇಡಿ. ಫ್ರೀಡಮ್
ಫ್ರೀಡಮ್ ಕೊಟ್ಟಿರೋರ್ಗೆ ಫ್ರೀಡಮ್ ಕತ್ತರಿಸೋದು ಗೊತ್ತು, ಆಯ್ತಾ? ಇದನ್ನ ಸಣ್ಣ ಅಡ್ವೈಸ್. ಅದೆಲ್ಲ ಸಾಧ್ಯ ಇಲ್ಲ ಜಯಂತಣ್ಣ. ಮೊದ್ಲೇ ಆ ಬಂಟಿ ಪ್ರಕರಣದಿಂದ ಜೈಲಲ್ಲಿ ಇದ್ದ ಹಾಗಿದ್ವಿ, ಈಗ ರಿಲೀಸ್ ಆಗಿದೆ, ನಾವು ಹಾಗೆ ಇರಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಫ್ರೀಡಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮ್ಮ ಆಸೆ ಕನಸನ್ನ ನಾನು ನೆರವೇರಿಸ್ತಾನೆ ಇರ್ತೀನಿ. ಶನಿ ಗ್ರಹನ ಸುತ್ತಬೇಕು ಅನ್ನೋದೊಂದು ಆಸೆ ಇದೆ, ನೆರವೇರಿಸ್ತೀಯಾ? ಶನಿಗ್ರಹ ಸುತ್ತಬೇಕಾ ತಾವು? ಸುತ್ತಿಸ್ತೆ. ವೇಟ್ ವೇಟ್, ನಾನು ಬರ್ತೀನಮ್ಮ. ಜಯಂತಣ್ಣ ನೀನ್ ಹೋಗು, ಲೇಟ್ ಆಗ್ತಿದೆ ನಮ್ಗೆ, ನಾವು ಹೋಗಿ ಹೆಸರು ಬರ್ಸ್ಬೇಕು. ಲಾಸ್ಟ್ ಡೇಟ್ ಬೇರೆ. ಪರವಾಗಿಲ್ಲ, ಕಾಲೇಜ್ ತನಕ ನಾನು ನಿಮ್ಮನ್ನು ಬಿಟ್ಟು ಬರ್ತೀನಿ. ಉಚ್ಕಿ ಚಿಡ್ದಿದ್ಯಾ ನಿನ್ಗೆ? ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದೀಯಾ. ನಿನ್ ಜೊತೆ ಹೇಗಿರ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೇಲ್ ಕೊಡಿಸ್ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸಾರಿ ಕಣೋ ಮಗ, ಅವ್ರನ್ನ ನೆನ್ಸ್ಕೊಂಡ್ರೆ. ತಪ್ಪು ಮಾಡಿರೋ ನಿನ್ಗೆ ಎಷ್ಟು ಕೋಪ ಇರಬೇಕಾದ್ರೆ ಏನು ತಪ್ಪು ಮಾಡಿದಿರೋ ಅವ್ರಿಗಿನ್ನೆಷ್ಟು ಕೋಪ ಇರಬೇಡ. ನಿನ್ನನ್ನು ಕೊಂದಾಕ್ಬೇಕು ಅನ್ನಿಸ್ತಾ ಇರುತ್ತೆ ಅವ್ರಿಗೆ. ಹೇ, ಮೇಘ ಆಗಲಿ ಮಯೂರಿ ಆಗಲಿ ನಿನ್ನ ತಟ್ಟೆಗೆ ಬಂದಿದ್ರಾ? ಹೇಳು, ನಿನ್ನ ತಟ್ಟೆಗೆ ಬಂದಿದ್ರಾ? ನೀನು ತಾನೇ ಅವ್ರನ್ನ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ಹೋಗಿದ್ದು. ಅವ್ರು ನೀನು ಹೊಡೆದ್ರು, ನೀನು ಆಸಿಡ್ ಹಾಕ್ತೆ, ಜೈಲ್ ಸೇರಿದೆ, ಅಲ್ಲಿ ವಿಷಯ ಬಿಟ್ಬಿಡು. ನಿನಗೆ ನಿನ್ನದೇ ಆದ ಒಂದು ಲೈಫ್ ಇದೆ ಕಣೋ. ನೀನು ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಇದ್ದಾರೆ. ಒಬ್ಬನೇ ಮಗ ಕಣೋ ನೀನು ಅವ್ರಿಗೆ. ನಿನ್ನನ್ನು ಈ ಸ್ಥಿತಿಲಿ ನೋಡಕ್ಕೆ ಅವ್ರು ಸಾಕು ಬೆಳೆಸಿದ್ದು. ನೀನು ಓದ್ಕೊಳ್ದೇ ಇದ್ರು ಜೀವನಕ್ಕೆ ತೊಂದರೆ ಆಗಬಾರ್ದು ಅಂತ ನಿಮ್ಮಪ್ಪ ಹಗಲು ರಾತ್ರಿ ದುಡ್ದು ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ. ಈ ಸೇಡು ದ್ವೇಷ ಅಂತ ಹೋಗಿ ನಿನ್ನ ಜೀವನನು ಹಾಳು ಮಾಡ್ಕೊಳ್ಳೋದಲ್ದೆ ಅವ್ರನ್ನ ಯಾಕೆ ಅನಾಥರನ್ನಾಗಿ ಮಾಡ್ತೀಯಾ? ಅವ್ರಿಗೆ ನಿನ್ ಬಿಟ್ರೆ ಯಾರಿಲ್ಲ, ನಿನ್ಗೆ ಅವ್ರು ಬಿಟ್ರೆ ಯಾರಿಲ್ಲ. ಅರ್ಥ ಮಾಡ್ಕೊಳ್ಳೋ. ನಿಜ ಕಣೋ ಸತೀಶ, ಆ ವಿಷಯಕ್ಕೆ ಬಿದ್ದು ತುಂಬಾ ದೊಡ್ಡ ತಪ್ಪೆ ಮಾಡ್ಬಿಟ್ಟೆ ನಾನು. ನಮ್ಮಪ್ಪ ನಮ್ಮಮ್ಮ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ, ಪ್ರೀತಿನ ಕಳ್ಕೊಂಡ್ಬಿಟ್ಟೆ. ಅವ್ರಿಗೊಳ್ಳೆ ಮಗ ಆಗ್ಲೇ ಇಲ್ಲ ನಾನು. ಛೇ, ಯಾಕೆ ಹೀಗಾಗೋದೆ? ಅಯ್ಯೋ, ವಿಶಾಲು, ಅಳುಬೇಡ, ಸುಮ್ಮನಿರು.
ಬಹಳ ದಿನಗಳ ನಂತರ ಮಗ ಮನೆಗೆ ಬರ್ತಾನೆ ಅಂದ್ರೆ ಅಪ್ಪ ಅಮ್ಮ ಸಂತೋಷ ಪಡ್ತಾರೆ. ಆದ್ರೆ ನಾವು ಭಯ ಪಡೋ ಹಾಗಾಗಿದೆ ಅಲ್ರಿ. ಏನ್ ಮಾಡೋದು? ಒಳ್ಳೆ ಮಗನ ಪಡೆಯೋ ಭಾಗ್ಯ ನಮ್ಮ ಮನೇಲಿ ಬರ್ದಿಲ್ವೇ? ರೀ, ಈಗ ಅವನ್ ಮನೆಗೆ ಬಂದ್ರೆ ಏನ್ರಿ ಮಾಡೋದು? ಒದ್ದು ಹೊರಗಾಕೋಣ. ಅವನೇನಾದ್ರೂ ಬಂದಿದ್ದಾನಾ? ಯಾರದು? ರೀ, ಬಂದಿರೋದು ಬಂಟಿ ಅಲ್ಲ ಅನ್ಸುತ್ತೆ. ಅವನೇ ಬಂದಿದ್ರೆ ಅಪ್ಪ ಅಂತಲೋ ಅಮ್ಮ ಅಂತಲೋ ನಮ್ಮನ್ನ ಕರೀತಿದ್ದ. ಕರೆಂಟ್ ಬಿಲ್ನೋನೋ ಕೇಬಲ್ನೋನೋ ಬಂದಿರಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ ಅಪ್ಪ ಸ್ವಾಮಿ. ನಮಸ್ಕಾರ ಅಮ್ಮ ಸ್ವಾಮಿ. ನಮಸ್ಕಾರಕ್ಕೆ ಬೆಂಕಿ ಹಾಕ್ತು. ಯಾರೋ ನೀನು? ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಇದೇನು ಅಯ್ಯಪ್ಪ ಹೀಗೆ ಹೇಳ್ತಿದ್ಯಾ? ನಾನು ನಿಮ್ಮ ಮಗ ಅಯ್ಯಪ್ಪ. ನೀವಿಬ್ರು ನನ್ನ ತಂದೆ ತಾಯಿ ಅಯ್ಯಪ್ಪ.